ನಮಸ್ಕಾರ. ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಈಗ ಹೆಡ್ಲೈನ್ಸ್. ಹಾಸನ ಜಿಲ್ಲಾ ನ್ಯಾಯಾಲಯಕ್ಕೆ ಬಾಂಬ್ ಬೆದರಿಕೆ ಸಂದೇಶ. ಪೊಲೀಸ್ ಹಾಗೂ ಬಾಂಬ್ ನಿಷ್ಕ್ರಿಯ ದಳ ಸ್ಥಳಕ್ಕೆ ರವಾನೆ. ಬೆದರಿಕೆ ಸಂದೇಶ ಮೂಲ ಪತ್ತೆಗೆ ತನಿಖೆ ಆರಂಭ. ಚನ್ನರಾಯಪಟ್ಟಣ ಮಹಾಲಕ್ಷ್ಮಿ ಸ್ವೀಟ್ಸ್ನಲ್ಲಿ ಮುಂಜಾನೆ ಬೆಂಕಿ ಅವಘಡ. ಬೇಕರಿ ಹಿಂಭಾಗದಲ್ಲಿ ರಾತ್ರಿ ವೇಳೆ ಮದ್ಯಪಾನ ಧೂಮಪಾನ ನಡೆದ ಶಂಕೆ. ಘಟನೆಯಲ್ಲಿ ಅಂದಾಜು 20,000ಕ್ಕೂ ಹೆಚ್ಚು ಅಧಿಕ ನಷ್ಟ. ಕೊರಟಗೆರೆ ದರೋಡೆ ಪ್ರಕರಣಕ್ಕೆ ಅಂತ್ಯ. ತಾಯಿ ಅಪ್ರಾಪ್ತಿ ಬಾಲಕಿಯ ಮೇಲೆ ದರೋಡೆ. 14 ವರ್ಷ ಬಳಿಕ ಆರೋಪಿಗಳಿಗೆ ಕಠಿಣ ಶಿಕ್ಷೆ. ಹಾಸನ ಜಿಲ್ಲಾ ನ್ಯಾಯಾಲಯಕ್ಕೆ 2 RDX ಬಾಂಬ್ಗಳನ್ನು ಇಡಲಾಗಿದೆ ಎಂದು ಬಾಂಬ್ ಬೆದರಿಕೆ ಇಮೇಲ್ ಸಂದೇಶ ಬಂದಿದ್ದು, ಕೋರ್ಟ್ ಆವರಣದಲ್ಲಿ ಬಾಂಬ್ ನಿಷ್ಕ್ರಿಯ ದಳದಿಂದ ತಪಾಸಣೆ ನಡೆಯಿತು. ತಕ್ಷಣವೇ ಪೊಲೀಸರು ಹಾಗೂ ಬಾಂಬ್ ನಿಷ್ಕ್ರಿಯ ದಳ ಸ್ಥಳಕ್ಕೆ ಧಾವಿಸಿ ಸಮಗ್ರ ತಪಾಸಣೆಯನ್ನ ಕೈಗೊಂಡರು. ಬೆದರಿಕೆ ಮಾಹಿತಿ ಲಭ್ಯವಾಗುತ್ತಿದ್ದಂತೆಯೇ ಮುನ್ನೆಚ್ಚರಿಕಾ ಕ್ರಮವಾಗಿ ನ್ಯಾಯಾಲಯ ಆವರಣದಲ್ಲಿದ್ದ ವಕೀಲರು, ಸಿಬ್ಬಂದಿ ಹಾಗೂ ಸಾರ್ವಜನಿಕರನ್ನ ಸುರಕ್ಷಿತವಾಗಿ ಹೊರಗೆ ಕರೆದೊಯ್ಯಲಾಯಿತು. ಕೋರ್ಟ್ ಆವರಣದ ಪ್ರತಿಯೊಂದು ಭಾಗ, ನ್ಯಾಯಾಲಯದ ಕಟ್ಟಡ, ವಾಹನ ನಿಲುಗಡೆ ಸ್ಥಳ ಹಾಗೂ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಬಾಂಬ್ ನಿಷ್ಕ್ರಿಯ ದಳವು ತೀವ್ರ ಪರಿಶೀಲನೆ ನಡೆಸಿತು. ಪರಿಶೀಲನೆಯ ಸಂದರ್ಭದಲ್ಲಿ ಯಾವುದೇ ಅನುಮಾನಾಸ್ಪದ ವಸ್ತು ಪತ್ತೆಯಾಗಿಲ್ಲ ಎಂದು ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ಆದರೂ ಭದ್ರತಾ ದೃಷ್ಟಿಯಿಂದ ಕೋರ್ಟ್ ಆವರಣದಲ್ಲಿ ಪೊಲೀಸ್ ಬಂದೋಬಸ್ತು ಹೆಚ್ಚಿಸಲಾಗಿದೆ. ಬೆದರಿಕೆ ಸಂದೇಶ ಬಂದ ಮೂಲದ ಬಗ್ಗೆ ತನಿಖೆ ಆರಂಭಿಸಲಾಗಿದ್ದು, ಸಂಬಂಧಿಸಿದ ತಾಂತ್ರಿಕ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ. ಸದ್ಯ ಪರಿಸ್ಥಿತಿ ಸಂಪೂರ್ಣವಾಗಿ ನಿಯಂತ್ರಣದಲ್ಲಿದ್ದು, ಸಾರ್ವಜನಿಕರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಹಾಸನ ಜಿಲ್ಲಾ ಪೊಲೀಸ್ ಇಲಾಖೆ ಸ್ಪಷ್ಟಪಡಿಸಿದೆ. ಆಕಸ್ಮಿಕವಾಗಿ ಬೆಂಕಿ ಹೊತ್ತಿಕೊಂಡು ಬೇಕರಿ ಮೇಲ್ಛಾವಣಿ ಸೇರಿದಂತೆ ವಸ್ತುಗಳು ಸಂಪೂರ್ಣ ಸುಟ್ಟು ಹೋಗಿರುವ ಘಟನೆ ಚನ್ನರಾಯಪಟ್ಟಣದಲ್ಲಿ ನಡೆದಿದೆ. ಬೇಕರಿ ಗೋಡನ್ನಲ್ಲಿ ಶೇಖರಣೆ ಮಾಡಿದ್ದ ಮರದ ಹೊಟ್ಟಿಗೆ ಬೆಂಕಿ ತಗುಲಿದ್ದರಿಂದ ಬೆಂಕಿಯ ಕೆನ್ನಾಲಿಗೆ ಕೆಲವು ವಸ್ತುಗಳು ಸುಟ್ಟು ಹೋಗಿದೆ. ಬೆಂಕಿ ಅವಘಡದಿಂದ ಅಪಾರ ಹಾನಿ ಉಂಟಾಗಿದ್ದರೊಳಗೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದು, ಹೆಚ್ಚಿನ ಅನಾಹುತವನ್ನು ತಪ್ಪಿಸಿದ್ದಾರೆ. ಬೇಕರಿ ಹಿಂಭಾಗದಲ್ಲಿ ಕೆಲ ಪುಂಡ ಪೋಖರಿಗಳು ರಾತ್ರಿ ವೇಳೆ ಮದ್ಯಪಾನ ಹಾಗೂ ಧೂಮಪಾನ ಸೇವಿಸಿ ಸಿಗರೆಟ್ ಕಿಡಿತಾಗಿರುವ ಹಿನ್ನೆಲೆಯಲ್ಲಿ ಬೆಂಕಿ ಹೊತ್ತಿಕೊಂಡಿರಬಹುದು ಎಂಬುದು ಮೇಲ್ನೋಟಕ್ಕೆ ಕಂಡುಬರುತ್ತಿದ್ದು, ತನಿಖೆ ಬಳಿಕ ಗೊತ್ತಾಗಲಿದೆ. ಘಟನೆಯಿಂದ ಅಂದಾಜು 20,000ಕ್ಕೂ ಹೆಚ್ಚು ನಷ್ಟ ಉಂಟಾಗಿದೆ ಎಂದು ಅಂದಾಜಿಸಲಾಗಿದೆ. ಜಾಸ್ತಿ ಏನಾಗಿಲ್ಲ ಸರ್, ಜಾಸ್ತಿ ಏನಾಗಿಲ್ಲ. ಇಲ್ಲ
ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ವಲ್ಲ, ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಸುಮ್ಮನೆ ಕಡ್ಡಿಗೆ ಹೋಗ್ಬಿಟ್ರಣ ಗೊತ್ತಾಗಲ್ಲ. ಗಾಂಜಾ ಸೇವೆ ಮಾಡ್ತಾರೆ ಕಟ್ಕೊಂತಲ್ಲ ಓಕೆ. ಅರಕಲಗೂಡು ಪೊಲೀಸ್ ಠಾಣಾ ವ್ಯಾಪ್ತಿಯ ಕೊರಟಗೆರೆ ಗ್ರಾಮದಲ್ಲಿ ದಿನಾಂಕ 12/2/2012 ನಡೆದ ದರೋಡು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಕರಣದ 1ನೇ ಹೆಚ್ಚುವರಿ ನ್ಯಾಯಾಲಯವು ಆರೋಪಿಗಳಾದ ಪುಟ್ಟರಾಜು ಹಾಗೂ ಸತೀಶ್ರನ್ನ ದೋಷಿಗಳೆಂದು ಘೋಷಿಸಿ ಕಠಿಣ ಶಿಕ್ಷೆ ವಿಧಿಸಿದೆ. ಪ್ರಕರಣದ ಪ್ರಕಾರ ತಿಮ್ಮಯ್ಯ ಅಲಿಯಾಸ್ ತಿಮ್ಮ, ರಾಮಯ್ಯ, ಪುಟ್ಟರಾಜು ಹಾಗೂ ಸತೀಶ್ ಆರೋಪಿಗಳಾಗಿ ಪ್ರಕರಣ ದಾಖಲಾಗಿತ್ತು. ಆರೋಪಿಗಳಲ್ಲಿ ಒಬ್ಬರು ಮೃತರಾಗಿದ್ದು ಮತ್ತೊಬ್ಬರು ಜೈಲಿನಲ್ಲಿ ಇರುವ ಕಾರಣ ಉಳಿದ ಇಬ್ಬರು ಆರೋಪಿಗಳ ವಿರುದ್ಧ ಮಾತ್ರ ನ್ಯಾಯಾಲಯ ತೀರ್ಪು ಪ್ರಕಟಿಸಿದೆ. ಘಟನೆ ದಿನ ರಾತ್ರಿ ಗಂಡನಿಲ್ಲದ ಸಮಯದಲ್ಲಿ ಆರೋಪಿಗಳು ಮನೆಯಲ್ಲಿದ್ದ ತಾಯಿ ಮತ್ತು 4 ಅಪ್ರಾಪ್ತೆ ಬಾಲಕಿಯರನ್ನ ಗುರಿಯಾಗಿಸಿಕೊಂಡು ಖಾಲಿ ಬಾಟಲ್ ಬೇಕೆಂದು ನೆಪವಿಟ್ಟು ಮನೆ ಬಾಗಿಲು ತೆಗೆಯಲು ಯತ್ನಿಸಿದ್ದಾರೆ. ಅನುಮಾನಗೊಂಡ ಮಹಿಳೆ ತನ್ನ ಮೊಬೈಲ್ ಮೂಲಕ ಗಂಡನಿಗೆ ಮಾಹಿತಿ ನೀಡಿದ್ದು, ಇದನ್ನು ಗಮನಿಸಿದ ಆರೋಪಿಗಳು ಕೆಲಕಾಲ ಮನೆಯ ಹೊರಗೆ ಕಾಯ್ದು ನಂತರ ಬಾಗಿಲು ಹೊಡೆದು ಮನೆಯೊಳಗೆ ನುಗ್ಗಿದ್ದಾರೆ. ಮನೆಯೊಳಗೆ ಪ್ರವೇಶಿಸಿದ ಆರೋಪಿಗಳು ಕಿರಿಚಾಡದಂತೆ ಮಹಿಳೆಯ ಬಾಯಿಗೆ ಕೈ ಹಾಕಿ ಮೊಬೈಲ್ ಕಿತ್ತುಕೊಂಡು ಕೈಕಾಲುಗಳನ್ನು ಹಿಡಿದು ದೊಣ್ಣೆಯಿಂದ ಹಲ್ಲೆ ನಡೆಸಿ ಬೆದರಿಕೆ ಹಾಕಿದ್ದಾರೆ. ನಂತರ ಮನೆಯಲ್ಲಿದ್ದ ಚಿನ್ನಾಭರಣಗಳು, ನಗದು, ಹಣ, ತಾಳಿ, ಗುಂಡು, ಕಾಲ್ ಚೈನು, ಓಲೆ, ಬಳೆ, 2 ಸೀರೆ, 4 ಬ್ಲೌಸ್ ಹಾಗೂ ನೋಕಿಯಾ ಮೊಬೈಲ್ ಸೇರಿ ಮೌಲ್ಯಯುತ ವಸ್ತುಗಳನ್ನು ದರೋಡೆ ಮಾಡಿ ಪರಾರಿಯಾಗಿದ್ದಾರೆ. ಪ್ರಕರಣ ತನಿಖೆಯನ್ನ ತನಿಖಾಧಿಕಾರಿಗಳಾದ ಕುಮಾರಸ್ವಾಮಿ ಹಾಗೂ ರಾಜು ಅವರು ನಡೆಸಿ ಆರೋಪಿಗಳ ವಿರುದ್ಧ IPS ಕಾಲಂ 457, 427 ಮತ್ತು 394ರ ಅಡಿಯಲ್ಲಿ ಆರೋಪ ಪಟ್ಟಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದರು. ವಿಚಾರಣೆಯನ್ನ ಪೂರ್ಣಗೊಳಿಸಿದ 1ನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯದ ನ್ಯಾಯಾಧೀಶರಾದ ಶ್ರೀ ರಘು ಎಂ ಅವರು ಆರೋಪಿಗಳಾದ ಪುಟ್ಟರಾಜು ಮತ್ತು ಸತೀಶ್ ಅವರಿಗೆ IPC ಕಾಲಂ 394ರ ಅಡಿಯಲ್ಲಿ 3 ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆ ಮತ್ತು 5,000 ದಂಡ, IPC ಕಾಲಂ 457 ಅಡಿಯಲ್ಲಿ 2 ವರ್ಷ ಕಠಿಣ ಕಾರಾಗೃಹ ಶಿಕ್ಷೆ ಮತ್ತು 5,000 ದಂಡ, IPC ಕಾಲಂ 427 ಅಡಿಯಲ್ಲಿ 6 ತಿಂಗಳ ಕಠಿಣ ಕಾರಾಗೃಹ ಶಿಕ್ಷೆ ಮತ್ತು 3,000 ದಂಡ ವಿಧಿಸಿ ತೀರ್ಪು ನೀಡಿದ್ದಾರೆ. ಸರ್ಕಾರದ ಪರವಾಗಿ ಸಹಾಯಕ ಸರ್ಕಾರಿ ಅಭಿಯೋಜಕರಾದ ಶ್ರೀ BB ಶಿವಪ್ಪ ವಾದ ಮಂಡಿಸಿದ್ದು, ಸುಮಾರು 14 ವರ್ಷಗಳ ಕಾಲ ಮುಂದುವರೆದ ಈ ಪ್ರಕರಣದಲ್ಲಿ ಅಂತಿಮವಾಗಿ ನ್ಯಾಯಾಲಯದಿಂದ ದೋಷಿಗಳಾಗಿ ಶಿಕ್ಷೆ ವಿಧಿಸಿರುವುದು ಸಮಾಜದಲ್ಲಿ ಕಾನೂನು ಮೇಲಿನ ನಂಬಿಕೆಯನ್ನ ಪುನರುಜ್ಜೀವನಗೊಳಿಸಿದೆ ಎಂದು ಸರ್ಕಾರಿ ಅಭಿಯೋಜಕರು ಅಭಿಪ್ರಾಯಪಟ್ಟರು. ಇಷ್ಟೊತ್ತಲ್ಲಿ ಯಾರು ಬಡಿತಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ತಾಯಿ ಹಾಗೂ ಅವರ ಅಮ್ಮ ಮತ್ತು 4 ಜನ ಹೆಣ್ಮಕ್ಳು ಬಿಟ್ಟರೆ ಆ ಮನೇಲಿ ಯಾರೂ ಇರೋದಿಲ್ಲ. ಈ ವಾಯ್ಸನ್ನು ಅವರು ಅಬ್ಸರ್ವ್ ಮಾಡ್ತಾರೆ. ಮನೇಲಿ ಯಾರು ಗಂಡಸರಿದ್ದಾರಾ, ಗಂಡಸರು ಧ್ವನಿ ಬರ್ತಿದೆಯಾ ಅಂತ ಹೇಳಿ ಅಬ್ಸರ್ವ್ ಮಾಡ್ತಾರೆ. ಯಾರೂ ಇಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಂಡು ಅವರು ಬಾಗಿಲು ಬಡಿತಾನೆ ಇರ್ತಾರೆ. ಆ ಸಮಯದಲ್ಲಿ ಆಕೆಗೆ ಭಯ ಆಗಿ ಆತನ ಗಂಡನಿಗೆ ಫೋನ್ ಮಾಡಿ ಯಾರೋ ಹೀಗೆ ಬಾಗಿಲು ಬಡಿತಿದ್ದಾರೆ ಅಂತೇಳಿ ಭಯನ ವ್ಯಕ್ತಪಡಿಸ್ತಾಳೆ. ಆ ಭಯನ ವ್ಯಕ್ತಪಡಿಸಿದಾಗ ಅವಳು ಬಾಗಿಲು ತೆಗಿಬೇಡ ಅಂತೇಳಿ ಸಜೆಷನ್ ಕೊಡ್ತಾರೆ. ಸ್ವಲ್ಪ ಹೊತ್ತು ಬಡಿದು ಸುಮ್ಮನಾಗ್ತಾರೆ ಈ ಆರೋಪಿತರೆಲ್ಲ. ಅವಳು ಯಾರೋ ಫೋನಲ್ಲಿ ಮಾತಾಡ್ತಿದ್ದಾರೆ ಅನ್ನೋದನ್ನು ಗಮನಿಸಿದಂಥ ಆರೋಪಿತರು ಯಾರೋ ಊರಿನವರಿಗೆ ಅಥವಾ ಅಕ್ಕಪಕ್ಕದ ಮನೆಗೆ ಫೋನ್ ಮಾಡಿ ಬರೋಕ್ಕೆ ಹೇಳ್ತಿರ್ಬೋದು ಅಂತ ಊಹಿಸ್ಕೊಂಡು ಸ್ವಲ್ಪ ಹೊತ್ತು ಅಬ್ಸರ್ವ್ ಮಾಡೋಣ ಅಂತೇಳಿ ಮರೆಯಲ್ಲಿ ಕೂತಿರ್ತಾರೆ. ಇದೆಲ್ಲ ತಣ್ಣಕ್ಕಾದ ಮೇಲೆ ಈ ತಾಯಿ ಮತ್ತು ಮಕ್ಕಳು ಅವರೆಲ್ಲ ಹೋದ್ರು ಅಂತ ಹೇಳಿ ನಿಶ್ಚಿಂತೆಯಿಂದ ಮಲಗ್ತಾರೆ. ರಾತ್ರಿ 12 ಗಂಟೆ 1 ಗಂಟೆ ಸಮಯದಲ್ಲಿ ಇವರು ಯಾರೂ ಬರಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ಹೊಂಚಾಕಿ ಕೂತಿದ್ದಂಥ ಆರೋಪಿತರು ಆ ಮನೆಗೆ ಎಂಟ್ರಿ ಕೊಡ್ತಾರೆ, ಮತ್ತೆ ಬಾಗಿಲು ಹೊಡಿತಾರೆ. ಆ ಸಮಯದಲ್ಲಿ ಬಾಗಿಲು ಬಡಿದು ಇಮಿಡಿಯೇಟ್ ಸುಮಾರು ದೊಡ್ಡ ಗಾತ್ರದ ಕಲ್ಲುಗಳನ್ನ ತಗೊಂಡು ಬಾಗಿಲನ್ನು ಹೊಡಿತಾರೆ. ಹೊಡೆದ್ಬಿಟ್ಟು ಒಬ್ಬ ಕೈಕಾಲನ್ನ ಹಿಡ್ಕೊತಾನೆ, ಇಮಿಡಿಯೇಟ್ ಇನ್ನೊಬ್ಬ ಬಂದು ಬಾಯಿನ ಮುಚ್ಕೊತಾನೆ, ಇನ್ನೊಬ್ಬ ಬಂದ್ಬಿಟ್ಟು ಆಕೆಯ ಮೊಬೈಲ್ನ ಯಾರಿಗಾರು ಫೋನ್ ಮಾಡ್ಬೋದು ಅಂತೇಳಿ ಮೊಬೈಲ್ನ ಕಿತ್ತು ಇಟ್ಕೊತಾನೆ. ಸೊ
ಇಲ್ಲಿ ಇನ್ನ ಒಬ್ಬ ಆರೋಪಿ ಮನೆಯಲ್ಲಿದ್ದ ಹೆಣ್ಮಕ್ಳನ್ನೆಲ್ಲ ಎದುರಿಸಿ ಕೂರಿಸಿ, ನೋಡು ನೀನೆಲ್ಲಾದರೂ ಕೂಗಾಡಿದ್ರೆ ನಿನ್ನ ಜೀವ ತೆಗಿತೀನಿ ಅಂತೇಳಿ ದೊಣ್ಣೆ ಮತ್ತೆ ಚಾಕುನಿಂದ ಹೆದರಿಸಿ ಹೊಡಿತಾನೆ. ಇದಕ್ಕೆ ಭಯಪಟ್ಟ ಆಕೆ ತಾಯಿ ಬದುಕಿದ್ರೆ ಸಾಕು, ನನ್ನ ಜೀವ ಮತ್ತೆ ನನ್ನ ಮಕ್ಕಳು ಜೀವ ಉಳಿದ್ರೆ ಸಾಕು ಅಂತೇಳಿ ಆಕೆ ಏನೂ ಮಾತಾಡೋದಿಲ್ಲ. ಬರಗೂರು ರಾಮಚಂದ್ರಪ್ಪನವರ ಸೌಹಾರ್ದ ಭಾರತ ಕೃತಿ ಬಿಡುಗಡೆ ಕಾರ್ಯಕ್ರಮ ಜನವರಿ 10ರಂದು ಹಾಸನ ನಗರದ ಆರ್ಸಿ ರಸ್ತೆಯ ಶ್ರಮದಲ್ಲಿ ನಡೆಯಲಿದೆ ಎಂದು ರಾಜು ಗುರೂರು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಸೌಹಾರ್ದ ಕರ್ನಾಟಕ ಮತ್ತು ಜನಪರ ಚಳುವಳಿಗಳ ಒಕ್ಕೂಟದ ವತಿಯಿಂದ ನಾಡೋಜ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಅವರ ಸಮಾನತೆಯ ಸ್ನೇಹಿತ ಕೃತಿಯ ಜನಾರ್ಪಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಸಮಾನತೆ, ಸಾಮಾಜಿಕ ನ್ಯಾಯ ಮತ್ತು ಮಾನವೀಯ ಮೌಲ್ಯಗಳ ಕುರಿತು ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಅವರ ಚಿಂತನೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಜನಾರ್ಪಣಾ ಕಾರ್ಯಕ್ರಮಕ್ಕೆ ವಿವಿಧ ಸಾಮಾಜಿಕ ಹೋರಾಟಗಾರರು, ಕಾರ್ಮಿಕ ಸಂಘಟನೆಯ ನಾಯಕರು, ಬರಹಗಾರರು ಹಾಗೂ ಅಲ್ಪಸಂಖ್ಯಾತರ ಮುಖಂಡರು ಭಾಗವಹಿಸಲಿದ್ದು, ಚರ್ಚೆ ಹಾಗೂ ಸಂವಾದಗಳ ಮೂಲಕ ಸಮಕಾಲೀನ ಸಮಾಜದ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಪ್ರಯತ್ನ ನಡೆಯಲಿದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಲೇಖಕರು, ಸಮಾಜ ಹೋರಾಟಗಾರರು ಆದ ಮತಿರೂಪ ಹಾಸನ ವಹಿಸಲಿದ್ದು, ಸಿಐಟಿಯು ರಾಜ್ಯ ಉಪಾಧ್ಯಕ್ಷ ಧರ್ಮೇಶ್ ಹಾಗೂ ವಿಜ್ಞಾನ ಬರಹಗಾರರಾದ ಅಹಮದ್ ಹಗರೆ ಕೃತಿಯನ್ನ ಬಿಡುಗಡೆ ಮಾಡಲಿದ್ದಾರೆ. ಇನ್ನು ಸಮಾಜ ಸೇವಕ ಜಿಟಿ ವೆಂಕಟೇಶ್, ಅಲ್ಪಸಂಖ್ಯಾತರ ಮುಖಂಡ ಇರ್ಷದ್ ಅಹಮದ್ ದೇಸಾಯಿ, ವೆಸ್ಲಿ ಚರ್ಚ್ ಮಾಜಿ ಕಾರ್ಯದರ್ಶಿ ಷಡ್ರಕ್, ಡಿವೈಎಫ್ಐ ಜಿಲ್ಲಾ ಕಾರ್ಯದರ್ಶಿ ಎಂಜಿ ಪೃಥ್ವಿ ಇತರರು ಹಾಗೂ ಸಮಾಜದ ವಿವಿಧ ವಲಯದ ಗಣ್ಯರು ಭಾಗವಹಿಸುವುದಾಗಿ ಹೇಳಿದರು. ನಾವು ಕೈಗಾರೀಕರಣದಿಂದ ಒಂದಿಷ್ಟು ವಿಭಜನೆ ಕಂಡು ಕಾರ್ಮಿಕರು ಮತ್ತು ಮಾಲೀಕರು ಅಂತಕ್ಕಂಥದ್ದು, ಜಾಗತೀಕರಣದಿಂದ ನಾವು ಆರ್ಥಿಕ ಕೇಂದ್ರೀಕರಣ ಕಂಡುಕೊಂಡು ಇವತ್ತು ನಾವು ಅವೆಲ್ಲವನ್ನು ಮೀರಿ ಬೇರೆ ರಂಗಕ್ಕೆ ಪ್ರವೇಶಿಸ್ತಾ ಇದ್ದೀವಿ. ಅದು ವ್ಯಕ್ತಿಗತವಾದಂತಹ ರಂಗಕ್ಕೆ ಪ್ರವೇಶಿಸುವ ಮೂಲಕ ಇವತ್ತು ಆರ್ಥಿಕ ಕೇಂದ್ರೀಕರಣ, ಸಾಮಾಜಿಕ ವಿಭಟೀಕರಣ, ಧಾರ್ಮಿಕ ಧ್ರುವೀಕರಣವನ್ನು ನಾವು ಕಾಣ್ತಾ ಇದ್ದೀವಿ. ಇವೆಲ್ಲವಕ್ಕೂ ಕಾರಣ ಬಹುಶಃ ನಾವು ಈ ಸಮಾಜವನ್ನು, ಈ ಸಮಾಜದ ಸ್ಥಿತಿಗತಿಗಳನ್ನು ಅರ್ಥೈಸ್ಕೊಳ್ಳದೆ ಇರೋದು ಕಾರಣ ಅಂತ ನಾನಾದರೂ ಕೂಡ ಭಾವಿಸ್ತಾ, ಆ ನಿಟ್ಟಿನಲ್ಲಿ ಈ ನಾಡಿನ ಶ್ರೇಷ್ಠ ಚಿಂತಕರು, ಬರಹಗಾರರು, ಕಥೆಗಾರರು, ಕಾದಂಬರಿಕಾರರು, ಚಲನಚಿತ್ರ ನಿರ್ದೇಶಕರು, ಅವೆಲ್ಲವಕ್ಕಿಂತ ಹೆಚ್ಚಾಗಿ ಬಂಡಾಯ ಹೋರಾಟಗಾರರು, ಸಮಾಜಮುಖಿ ಚಿಂತಕರು ಆದಂಥ ಬರಗೂರು ರಾಮಚಂದ್ರಪ್ಪನವರ ಕೃತಿ ಸೌಹಾರ್ದ ಭಾರತ ಮತ್ತು ಸಮಾನತೆ ಸ್ನೇಹಿತ ಅಂತಕ್ಕಂಥ ಕೃತಿ 10ನೇ ತಾರೀಕು ಶ್ರಮ, ಹಾಸನದ ಶ್ರಮ ಮಿಷನ್ ಹಾಸ್ಪಿಟಲ್ ಎದುರುಗಡೆ ಜನಾರ್ಪಣೆಗೊಳ್ತಾ ಇದೆ. ನಾನು ಈ ಮಾಧ್ಯಮದ ಮೂಲಕ ಎಲ್ಲ ಸಾಹಿತ್ಯಾಸಕ್ತರಿಗೆ, ಸಾಹಿತ್ಯದ ಅಭಿಮಾನಿಗಳಿಗೆ ಮತ್ತು ನಾನೆಲ್ಲ ಪತ್ರಿಕಾ ಮಾಧ್ಯಮ ಸ್ನೇಹಿತರಿಗೆ ಆಹ್ವಾನವನ್ನು ನೀಡ್ತಾ, ಇದನ್ನು ಹೆಚ್ಚು ಪ್ರಚಾರ ಮಾಡುವ ಮೂಲಕ ಒಂದು ಜನಜಾಗೃತಿಯನ್ನು ಮೂಡಿಸೋ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರ ನಮಗೆ ಅತ್ಯಗತ್ಯ ಅಂತ ಭಾವಿಸ್ತಾ, ತಮ್ಮೆಲ್ಲರೂ ಕೂಡ ಮನುಷ್ಯನು ಕೋಪದ ಕೈಗೆ ಬುದ್ಧಿ ಕೊಟ್ಟಲ್ಲಿ ಮಾನವೀಯತೆಯ ಮೌಲ್ಯ ಕಳೆದುಕೊಳ್ಳುತ್ತಾನೆ ಎಂದು ಸುಕ್ಷೇತ್ರ ಕೋಡಿಮಠದ ಶ್ರೀ ಶಿವಾನಂದ ರಾಜೇಂದ್ರ ಸ್ವಾಮೀಜಿ ಹೇಳಿದರು. ತಾಲೂಕಿನ ಕತ್ತರಿಘಟ್ಟದ ಶ್ರೀ ಮೆಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಆಯೋಜಿಸಲಾಗಿದ್ದ 22ನೇ ಮಹಾಚಂಡಿಕಾ ಯಾಗ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕೋಪ ಎಂಬುದೇ ಮನುಷ್ಯನ ಮೊದಲ ಶತ್ರು. ಕೋಪಿಷ್ಟ ವ್ಯಕ್ತಿಗೆ ಎಂದಿಗೂ ಸುಖವಿಲ್ಲ, ಸಂಸಾರ ಸುಖಕರವಾಗಿರುವುದಿಲ್ಲ, ಸ್ನೇಹ ಹಾಗೂ ಬಾಂಧವ್ಯದ ಬಂಧನ ಅಳಿಸಿ ಹೋಗಲಿದೆ. ಕೋಪ ಎಂಬುದು ಅಜ್ಞಾನದ ಕೂಪವಾಗುತ್ತದೆ. ಮನುಷ್ಯ ಕೋಪವನ್ನ ಗೆಲ್ಲಬೇಕು, ಇಲ್ಲವಾದಲ್ಲಿ ಬದುಕಿಗೆ ಮುಕ್ತಿ ದೊರೆಯುವುದಿಲ್ಲ. ಕೋಪ, ಅತಿ ಆಸೆ ಹಾಗೂ ದುಶ್ಚಟಗಳು ಮನುಕುಲದ ಅಂತ್ಯಕ್ಕೆ ಕಾರಣವಾಗುತ್ತಿವೆ. ಮಾನವೀಯ ಮೌಲ್ಯಗಳು ಮನುಷ್ಯನ ತಿದ್ದುವಂತಹ ದಾರಿದೀಪಗಳು. ಮಾನವೀಯತೆ ಮರೆತರೆ ಮೃಗಗಳಿಗೂ ಮನುಷ್ಯನಿಗೂ ಏನು ವ್ಯತ್ಯಾಸ ಇರುವುದಿಲ್ಲ ಎಂದು ತಿಳಿಸಿದರು. ದಣಿದು ಬಂದ ದೇಹಗಳಿಗೆ ವಿಶ್ರಾಂತಿ, ಹಸಿದು ಬಂದವರಿಗೆ ಪ್ರಸಾದ ಹಾಗೂ ಜ್ಞಾನ ಅರಸಿ ಬಂದವರಿಗೆ ವಿದ್ಯೆ ನೀಡುವುದೇ ಮಠ ಮಾನ್ಯಗಳ ಪರಂಪರೆ ಹಾಗೂ ಸಂಸ್ಕೃತಿಯಾಗಿ ಬೆಳೆದು ಬಂದಿದೆ ಎಂದರು. ದೇವರನ್ನ ಪೂಜಿಸಿದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಗುರು ಹಿರಿಯರನ್ನ ಗೌರವ ನೀಡಿದರೆ ಮಾನವೀಯತೆ ಮೌಲ್ಯ ಬೆಳೆಯುತ್ತದೆ. ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿದರೆ ಬದುಕಿಗೆ ಮುಕ್ತಿ ದೊರೆಯುತ್ತದೆ ಎಂದು ಸಲಹೆ ನೀಡಿದರು. ಹೆಣ್ಣನ್ನ ತಾಯಿಯಾಗಿ ನೋಡುವುದು ನಮ್ಮ ಸಂಸ್ಕೃತಿ. ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣಿಗೆ ಅತ್ಯಂತ ಗೌರವವಿದೆ ಎಂದು ತಿಳಿಸಿದರು. ಶ್ರೀ ಚಂದ್ರಶೇಖರ ಗುರೂಜಿ ಮಾತನಾಡಿ,
ಮನುಷ್ಯನು ತನ್ನ ದುರಾಸೆಯಿಂದ ಪ್ರಕೃತಿಯ ಮೇಲೆ ದಾಳಿ ಮಾಡುತ್ತಿದ್ದಾನೆ. ಪ್ರಾಣಿ ಪಕ್ಷಿಗಳು ಹಾಗೂ ಮರಗಳಿಗೆ ಇರುವ ಜ್ಞಾನ ಮನುಕುಲಕ್ಕೆ ಇಲ್ಲ ಎಂದು ಅಸಮಾಧಾನ ಹೊರಹಾಕಿದರು. ಭೂಮಿಯ ಮೇಲಿನ 84 ಲಕ್ಷ ಜೀವಿಗಳಲ್ಲಿ ಮನುಷ್ಯ ಜನ್ಮವೇ ಶ್ರೇಷ್ಠ ಹಾಗೂ ಕೊನೆಯ ಜನ್ಮವಾಗಿರುತ್ತದೆ. ಆದರೆ ಮನುಷ್ಯನು ಮಾನವೀಯತೆ ಮರೆತು ನಾನು, ನನ್ನದು, ಎಲ್ಲವೂ ನನಗೆ ಬೇಕು ಎಂಬ ದುರಾಸೆಗೆ ಸಿಲುಕಿ ನಲುಗುತ್ತಿದ್ದಾನೆ. ಅದರಿಂದ ಹೊರಬಂದರೆ ಬದುಕಿಗೆ ಸಾರ್ಥಕತೆ ಪಡೆಯಲು ಸಾಧ್ಯವಿಲ್ಲ ಎಂದರು. ಮನುಷ್ಯನಿಗೆ ಎಂಥ ಮಾರಕವಾಗಿದೆ ಇದೆ. ಯಾಕೆ? ಕೋಪ, ಕಣ್ಣು ನೋಡ್ತಕ್ಕಂಥದ್ದು. ಅದಕ್ಕೆ ನಾವು ಯಾವತ್ತೂ ಸಹಿತ ನಾವು ನೋಡುವ ನೋಟ ಶುದ್ಧವಾಗಿರಬೇಕು. ನೋಡುವ ನೋಟ ಶುದ್ಧವಾಗಿದ್ದರೆ ನಿಮ್ಮ ಮನಸ್ಸು ಶಾಂತಿಯಾಗಿರ್ತದೆ, ನಿಮ್ಮ ಮನಸ್ಸು ಶುದ್ಧವಾಗಿರ್ತದೆ. ನೋಡ್ತಕ್ಕಂಥಲ್ಲ ಶಿವರೂಪ. ಒಮ್ಮೆ ವಿಠ್ಠಲ ಇದ್ದ. ಕೋಪ ಬಹುದೊಡ್ಡ ಶತ್ರು. ಧರ್ಮರಾಯ ಹೇಳ್ತಾನೆ ಮಹಾಭಾರತದಲ್ಲಿ, ಕೋಪವೆಂಬುದು ಅನರ್ಥ ಸಾಧನ, ಕೋಪವೆಂಬುದು ಸಂಸಾರ ಬಂಧನ, ಕೋಪದಿಂದ ಹಿಯ ಪರ ಲಯ ಅಳಿತದೆ. ಕೋಪ ಅನ್ನತಕ್ಕಂಥದ್ದು ಒಂದು ಅರಿಷ್ಟ. ಅದು ಇವನು ಶತ್ರುವೇ. ಕಣ್ಣು, ನಿಮ್ಮ ಕಣ್ಣಿದೆಯಲ್ಲ ನೋಡ್ರಿ, ಎಲ್ಲ ಬರ್ಕಂತ ಇದ್ದಾರೆ ಇವರು. ಬರೆಯದೆ ಓದುವನು ಕಣ್ಣು ಓದ್ತಾನೆ ಇರುತ್ತೆ, ಬರೆಯಲ್ಲ. ಅದು ಬರೆಯಲ್ಲ, ಅದು ಓದ್ತಾನೆ ಇರ್ತದೆ. ಅದಕ್ಕೆ ಯಥಾ ದೃಷ್ಟಿ ತಥಾ ಸೃಷ್ಟಿ. ನಾವು ಹೇಗೆ ನೋಡ್ತೀವಿ ಹಾಗೆ ನಮ್ಮ ಬುದ್ಧಿ ಇದೆ. ಹೇಗೆ ನಾವು ನೋಡ್ತೀವಿ ಹಾಗೆ ನಮ್ಮ ವಿಚಾರ ಉಳಿತದೆ. ಇವತ್ತು ಅನ್ನ ಅಂತೀರಿ, ಹೂಳು ಅಂತೀರಿ, ಬಿಸಾಕ್ತೀರಿ. ಅನ್ನ ಪ್ರಸಾದ, ಅದು ಪ್ರಸಾದ. ಯಾವಾಗ ನಮ್ಮಲ್ಲಿ ಶಕ್ತಿ ಕಮ್ಮಿ ಆಗುತ್ತೆ, ಯಾವಾಗ ನಮ್ಮಲ್ಲಿ ಉತ್ತರ ಕೊಡೋಕ್ಕಾಗಲ್ಲ, ಯಾವಾಗ ನಾವು ತಿಳುವಳಿಕೆಯಿಂದ ದೂರ ಆಗ್ತೀವಿ, ಆವಾಗ ಬರುವುದು ಅವನೇ. ಯಾರು? ಕರೆಯದೆ ಬರುವವನು ಕೋಪ. ಸಿಟ್ಟು ಬರುತ್ತೆ ನೋಡ್ರಿ. ನೀವು ಚೆನ್ನಾಗಿದ್ದರೆ, ಖುಷಿ ಇದ್ದರೆ, ಹೇಳಿದೆಲ್ಲ ಕೇಳ್ತಾ ಇದ್ದರೆ ಆಯಿತು ಮಾತಾಡು, ಏನು ಕೇಳು ಅಂತೀರಾ. ಅವ್ರು ಕೇಳಕ್ಕೆ ಉತ್ತರ ಕೊಡೋಕ್ಕಿಲ್ಲದೆ ಹೋದ್ರೆ. ಅಂಬೇಡ್ಕರ್ ಪುತ್ಥಳಿ ಕಾಮಗಾರಿ ಪೂರ್ಣಗೊಳ್ಳದೆ ಇದ್ದರೂ ಪುತ್ಥಳಿ ಅನಾವರಣ ಮಾಡಲು ಶಾಸಕರು ಮುಂದಾಗಿರುವುದು ಖಂಡನೀಯ ಎಂದು ಡಾಕ್ಟರ್ BR ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಸಮಿತಿ ಅಧ್ಯಕ್ಷ ಶ್ರೀನಿವಾಸ್ ತಿಳಿಸಿದರು. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಕಚೇರಿ ಆವರಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಮಾಡಿ ಅದನ್ನು ಸ್ಥಾಪನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಪುರಸಭೆ, ಚನ್ನರಾಯಪಟ್ಟಣ ಪುರಸಭೆ ವತಿಯಿಂದ 30 ಲಕ್ಷ ಹಣವನ್ನು 15ನೇ ಹಣಕಾಸು ಅನುದಾನದಲ್ಲಿ ಅದನ್ನು ಮೀಸಲಿಟ್ಟು ಅದರ ಕಾಮಗಾರಿಗಾಗಿ ಟೆಂಡರನ್ನು ಸಹ ಕರೆದಿರ್ತಾರೆ. ಟೆಂಡರ್ ಕರೆದು ಅವ್ರಿಗೆ 6 ತಿಂಗಳು ಕಾಲಾವಧಿ ಕೊಟ್ಟಿರ್ತಾರೆ. ಅವರು ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡಿಲ್ಲ, ಕಂಪ್ಲೀಟ್ ಆಗಿಲ್ಲ. ಆದರೆ ಶಾಸಕರು ಏನು ಮಾಡ್ತಾರೆ, ಅದು ತರಾತುರಿನಲ್ಲಿ ಜನವರಿ 26ಕ್ಕೆ ಅದನ್ನು ಶಂಕುಸ್ಥಾಪನೆ ಉದ್ಘಾಟನೆ ಮಾಡಬೇಕು ನಾವು ಅಂತ ಹೇಳ್ಬಿಟ್ಟು ಅವರು ತರಾತುರಿಲಿ ಮಾಡೋಕ್ಕೆ ಹೊರಟವ್ರೆ. ದಯಮಾಡಿ ಆ ದಿನದಲ್ಲಿ ಯಾರೂ ಕೂಡ ನಮ್ಮ ರಾಜ್ಯ ಸಚಿವರು ಯಾರೂ ಬರೋದಿಲ್ಲ. ಅವರು ಅವತ್ತು ಜನವರಿ 26 ಜಿಲ್ಲಾ ಮಟ್ಟದಲ್ಲಿ ಅವರೆಲ್ಲ ಕಾರ್ಯಕ್ರಮಗಳಿರ್ತವೆ. ಹಂಗಾಗಿ ಮತ್ತು ಕಾಮಗಾರಿ ಪೂರ್ಣ ಮುಕ್ತಾಯ ಆಗದೇ ಇರೋದ್ರಿಂದ ಮುಂದಿನ ದಿನದಲ್ಲಿ ಒಂದು ದಿನಾಂಕ ನಿಗದಿ ಮಾಡಿ ಮಾಡಬೇಕು ಅಂತ ನಮ್ಮ ಸಂಪೂರ್ಣವಾದ ಒತ್ತಾಯ ಇದೆ. ಒಂದು 1.5 ತಿಂಗಳಿಂದನೇ ಎಲ್ಲ ದಲಿತ ಸಂಘಟನೆ ಒಕ್ಕೂಟದಿಂದ ಒಂದು ಸಭೆಯನ್ನು ಮಾಡಿ ತೀರ್ಮಾನ ಡೇಟ್ ಫಿಕ್ಸ್ ಆಗಿತ್ತು, 26ಕ್ಕೆ ಮಾಡಬೇಕು ಅಂತ. ಹೋಗಲಿ, ಶಾಸಕರು ಕಾಮಗಾರಿ ಕೆಲಸನ ಮಾಡ್ದಲೆ ಇನ್ನು 10 ದಿನ 15 ದಿನ ಬಾಕಿ ಇದೆ, ಇನ್ನೂ ಕೆಲಸನೂ ಸ್ಟಾರ್ಟ್ ಮಾಡಿಸಿಲ್ಲ, ಇನ್ನೂ ಮಾಡಿಸಿಲ್ಲ. ಈಗ ಸಡನ್ನಾಗಿ 26ಕ್ಕೆ ಉದ್ಘಾಟನೆ ಮಾಡ್ತೀವಿ ಅಂತ ನೆನ್ನೆ ಸಭೆಗೂ ಹೋಗಿದ್ದು, ನೆನ್ನೆ ಸಭೆಯಲ್ಲೂ ಹೇಳಿದ್ವಿ, ಸರ್ 26ಕ್ಕೆ ಬೇಡ, ಆ ದಿನ ಯಾವ ನಮ್ಮ ಮಂತ್ರಿಗಳು ಬರಲ್ಲ, ಸರ್ಕಾರದ ಕಾರ್ಯಕ್ರಮ ಇದು, ಎಷ್ಟೋ ವರ್ಷಗಳ ಕನಸು ಬಾಬಾ ಸಾಹೇಬರ ಪುತ್ಥಳಿ ತಿರಬೇಕು ಅನ್ನೋದು, ಅದು ಆಗಿದೆ. ಅದು ಓಪನ್ ದಿನನ ನಾವು ಒಂದು ಅಂಬೇಡ್ಕರ್ ಹಬ್ಬದ ಥರ ಮಾಡಬೇಕು, ಅದ್ದೂರಿಯಾಗಿ ಮಾಡಬೇಕು. ದಯಮಾಡಿ ನಮಗೆ ಒಂದು ವಾರ ಮುಂದಕ್ಕೆ ಟೈಮ್ ಕೊಡಿ. ನಾವು ಕೆಲ ಸಚಿವರ ಜೊತೆ ಮಾತಾಡಬೇಕು, ಬೆಂಗಳೂರಿಗೆ ಹೋಗಬೇಕು, ನಮ್ಮ MLC ಆದ ಗೋಪಾಲಸ್ವಾಮಿನ ಕರ್ಕೊಂಡು ಎಲ್ಲ ಮಂತ್ರಿಗಳ ಜೊತೆ ಹೋಗಬೇಕು. ನೀವು ಬನ್ನಿ, ಹೋಗ್ಬಿಟ್ಟು ಒಂದು ದಿನಾಂಕ ಫಿಕ್ಸ್ ಮಾಡಿಬಿಟ್ಟು ಎಲ್ಲನೂ ಕರೆಸ್ಬಿಟ್ಟು ಉದ್ಘಾಟನೆ ಮಾಡೋಣ ಅಂತ ಕೇಳ್ಕೊಂಡು, ಬಟ್ ಅವ್ರು ನಮ್ಮ ಮನವಿಗೆ ಯಾವುದೇ ಥರ ಸ್ಪಂದಿಸಿಲ್ಲ. ನಾವು ಮಾಧ್ಯಮಗಳ ಮುಖಾಂತರ ಇವತ್ತು ಉಸ್ತುವಾರಿ ಮಿನಿಸ್ಟ್ರುಗಳ ಗಮನಕ್ಕೆ ತಂದು ಅವ್ರನ್ನೂ ಸಹ ಭೇಟಿ ಮಾಡಿ ಇವತ್ತು ಒಂದು ವಾರ ಮುಂದಕ್ಕೆ ಇದನ್ನು ಡೇಟ್ ಹಾಕಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ತಿದ್ದೀನಿ.
ಫಸ್ಟ್ ನಿಗದಿ ಮಾಡಿದ್ಯಾರ? ಸೊ ಶಾಸಕರು ನಿಗದಿ ಮಾಡಿದರು ಈ ಡೇಟ್ನ. ಮಾಡಾಗ ಏನಾಯಿತು, ಅವತ್ತು ಚರ್ಚೆ ಆಗಿತ್ತು. ಎಲ್ಲ ನಮ್ಮ ಸಂಘಟನೆ ಲೀಡರ್ಗಳು ಸಹ ಹೋಗಿ ಮಂತ್ರಿಗಳ ತಗ ಹೋಗಿ ಡೇಟ್ ತೊಗೊಂಡು ಅವ್ರನ್ನ ಕರೆಸಲೇಬೇಕು ಅಂತ ಮಾಡಬೇಕು ಅಂತ ಫಿಕ್ಸ್ ಮಾಡಿದ್ದು. ಆದರೆ ಶಾಸಕರು ಬೆಳಗಾವಿ ಅಧಿವೇಶನಕ್ಕೆ ಹೋದರು, ಮತ್ತು ಡೇಟ್ ಸಿಗಲಿಲ್ಲ. ಮತ್ತು ನಮ್ಮ MLC ಅವ್ರನ್ನ ಕರ್ಕೊಂಡು ಹೋಗಬೇಕಾಯಿತು. ಅವರು ರೆಡಿ, ನಾನು ಬರ್ತೀನಿ, ನೀವು ಯಾವಾಗಲಾರು ಬನ್ನಿ, ನಾವು ಹೋಗೋಣ ಅಂತ ಹೇಳಿದರು ನಮ್ಮ MLC ಅವರು. ಆದರೆ ನಮ್ಮ ಶಾಸಕರು ಸ್ಪಂದಿಸಲಿಲ್ಲ, ನಾವು ಯಾರೂ ಜೊತೆಲಿ ಹೋಗ್ಲಿಕ್ಕೆ ಕರೀಲಿಲ್ಲ ಅವರು. ಹಾಗಾಗಿ ಈ ಡೇಟಲ್ಲಿ ಬೇಡ ಅಂತ ನಮ್ಮದು ಇದು ವಾದ. ಇನ್ನೂ ಒಂದು ತಿಂಗಳು ಬೇಕಾಗುತ್ತೆ ಸರ್. ಪರಮೆಲ್ಲ ಆಗಬೇಕು ಸರ್, ಅದು ಎಲ್ಲ ಪಾರ್ಕಿಂಗ್ ಎಲ್ಲ ಆಗಬೇಕು, ಎಲ್ಲ ವ್ಯವಸ್ಥೆ ಇಂಟರ್ಲಾಕ್ ಆಗಬೇಕು, ಏನೇನೂ ಆಗಿಲ್ಲ. ಮತ್ತು ಪಾರ್ಕ್ ಆಗಬೇಕು. ಇನ್ನೂ ಕೆಲಸಗಳು ತುಂಬ ಇದೆ. ಈಗ ಸಡನ್ನಾಗಿ ತರಾತುರಲ್ಲಿ ಇವರು ಮಾಡಿದರೆ ಒಂದು ವಾರದಲ್ಲಿ ಮಾಡ್ತಾರೆ ಅಂದ್ಕೊಳ್ಳಿ, ಆಗ್ಬಿಡುತ್ತೆ. ಮತ್ತು 3 ತಿಂಗಳಿಗೆ ಅದೆಲ್ಲ ಕಿತ್ತೋಗುತ್ತೆ. ಲೈಫ್ ಲಾಂಗ್ ಅದು ಬಾಳಿಕೆ ಬರೋಲ್ಲ. ಅದು ಏನು ಹಾಕಿರೋ ಅಷ್ಟೇ, ಒಂದು ಸಮಯ ಅಂತ ಕೊಟ್ಟು ಮಾಡಿದರೆ ಅದು ಸೂಕ್ತವಾಗಿ ಬಾಳಿಕೆ ಬರುತ್ತೆ. ಈಗ ಒಂದು ವಾರದಲ್ಲಿ ಮಾಡ್ತೀವಿ ಅಂತ ಇವ್ರು ಭರವಸೆ ಕೊಟ್ಟು ಮಾಡಿಬಿಡ್ತಾರೆ, ಓಪನ್ ಆಗಿ ಒಂದು 2-3 ತಿಂಗಳಿಗೆ ಕಿತ್ತೋಗುತ್ತೆ, ಎಲ್ಲ ಬಾಳಿಕೆ ಬರೋಲ್ಲ. ಕ್ವಾಲಿಟಿ ಅಲ್ಲಿ ಏನೇನು ಮಾಡಬೇಕಾಗಿತ್ತೋ ಅದು ಪಾರ್ಕಿಂಗ್ ವ್ಯವಸ್ಥೆ, ಇನ್ನೇನು ಏನೇನು ಕಾಮಗಾರಿ ಮಾಡಬೇಕು, ಅದು ಏನು ಪುರಸಭೆ ಎಸ್ಟಿಮೇಟಲ್ಲಿ ಏನೇನೈತೆ ಅದೆಲ್ಲ ಕಂಪ್ಲೀಟ್ ಆದಮೇಲೆ ಒಂದು ಡೇಟ್ ನಿಗದಿ ಮಾಡಿ ಅಂತ. ಇನ್ನು ಕೆಲವರು ಹೇಳ್ತಾರೆ ಸ್ಟ್ಯಾಚುಗೆ 36 ಲಕ್ಷ ಕೊಟ್ಟರೆ ಶಾಸಕರ ಕೈಯಿಂದ ಅಂತ ಹೇಳ್ತಾರೆ. ಇಲ್ಲಿ ದಾಖಲೆ ಸಮೇತ ನಾವು ಕೊಡ್ತೀವಿ. ಇದೇ ಸ್ಟ್ಯಾಚುಗೆ 18 ಲಕ್ಷ ರೂಪಾಯಿ ಎಸ್ಟಿಮೇಟ್ ಕೊಟ್ಟಿದ್ದಾರೆ. 19 ಲಕ್ಷ ಎಸ್ಟಿಮೇಟ್ ಕಾಪಿ ಇಲ್ಲೇ ಇದೆ, ನಿಮ್ಮ ಹತ್ರ ಕೊಟ್ಟಿದ್ದೀವಿ. 19 ಲಕ್ಷ ಇದೆ ಅವ್ರ ಕೊಟೇಶನ್. ಅದು ಅವ್ರು ಇನ್ನೂ ಕಡಿತ ಮಾಡ್ಯವ್ರೆ, 2 ಲಕ್ಷ ಕಡಿತ ಮಾಡಿ ಅದನ್ನು ಸ್ಟ್ಯಾಚು ಕೊಟ್ಟವ್ರು. ಅವರು 36 ಲಕ್ಷ ನಾನು ಸ್ವಂತ ಖರ್ಚಿಂದ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಇವೆಲ್ಲ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ನಮ್ಮ ವಾದ. ಪುರಸಭೆಯಲ್ಲಿ ಖರ್ಚು ಹಾಕಿದ್ದಾರೆ. ಈಗ ಒಂದು ವೇಳೆ ಅವ್ರು ಏನಾದರೂ ಪುರಸಭೆಯಲ್ಲಿ ಅಮೌಂಟ್ ತಗೊಳ್ಳದೇ ಇದ್ದಿದ್ರೆ, ಕೈಯಿಂದ ಪೂರ್ತಿ ಅಮೌಂಟ್ ಹಾಕಿ ಮಾಡಿದರೆ ಅದಕ್ಕೆ ನಾವು ಸ್ವಾಗತ ಮಾಡೋಣ, ಅದ್ರ ಬಗ್ಗೆ ಮಾತಿಲ್ಲ. ಆದರೆ ಇವರು ಪುರಸಭೆಯಲ್ಲಿ 30 ಲಕ್ಷ ಅಮೌಂಟು ತೊಗೊಂಡು ನಾನು ಕೈಯಿಂದ ಹಾಕಿ ಖರ್ಚು ಮಾಡಿದ್ದೀನಿ ಅಂತ ಹೇಳಿದರೆ ಅದೆಷ್ಟು ಮಟ್ಟಿಗೆ ಸರಿ? ನಮಗೆ ನಿಮ್ಮ ರಾಜಕಾರಣ ಬೇಕಾಗಿಲ್ಲ, ನಮಗೆ ಬೇಕಾಗಿರುವುದು ಸರ್ಕಾರಿ ಶಾಲೆ, ನಮ್ಮ ಮಕ್ಕಳು ಅಷ್ಟೇ ಎಂದು ಹಂಗರಳ್ಳಿ ಸರ್ಕಾರಿ ಶಾಲೆ ಉಳಿಸಲು AIDSO ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಅಧ್ಯಕ್ಷೆ ಚೈತ್ರ, ನಿಟ್ಟೂರಿನಲ್ಲಿ KPS ಮ್ಯಾಗ್ನೆಟ್ ಶಾಲೆಯನ್ನ ಮಾಡಿ ಸುತ್ತೂರಿನ 5-6 ಕಿಲೋಮೀಟರ್ ಅಂತರದಲ್ಲಿರುವ 12 ಸರ್ಕಾರಿ ಶಾಲೆಗಳನ್ನು ಸರ್ಕಾರ ವಿಲೀನ ಮಾಡಲು ಹೊರಟಿದೆ. ಈ ಹಂಗ್ರಳ್ಳಿ ಶಾಲೆಯಲ್ಲಿ 25ಕ್ಕೂ ಹೆಚ್ಚಿನ ಮಕ್ಕಳು ಓದುತ್ತಿದ್ದಾರೆ. ಈ 12 ಶಾಲೆಗಳಲ್ಲಿ ಅತಿ ಹೆಚ್ಚು ಮಕ್ಕಳನ್ನು ಹೊಂದಿರುವ ಕಿರಿಯ ಪ್ರಾಥಮಿಕ ಶಾಲೆ ಇದು. ಆದರೆ ಈ ಶಾಲೆಯನ್ನು ವಿಲೀನಗೊಳಿಸುವುದರಿಂದ ಈ ಮಕ್ಕಳಿಗೆ ಅನ್ಯಾಯವಾಗುತ್ತದೆ ಎಂದರು. ಹೋರಾಟದಲ್ಲಿ ಜಿಲ್ಲಾ ಅಧ್ಯಕ್ಷರು ಜೈತ್ರ ಹಾಗೂ ಕಾರ್ಯದರ್ಶಿ ಸುಷ್ಮಾ ಉಪಸ್ಥಿತರಿದ್ದರು. ಗ್ರಾಮಸ್ಥರಾದ ಲೋಕೇಶ್ ನಾಯಕ್, ಕುಮಾರ್ ನಾಯಕ್, ಶೋಭಾಬಾಯಿ, ಪ್ರಜ್ವಲ್, ಗುರು ನಾಯಕ್, ಸುರೇಶ್ ನಾಯಕ್, ಸ್ವಾಮಿ ನಾಯಕ್, ಶಾಲೆಯ ಈ ವಿದ್ಯಾರ್ಥಿಗಳು ಹಾಗೂ ಮುಂತಾದವರು ಭಾಗವಹಿಸಿದ್ದರು. ಸೌಕರ್ಯಗಳಿರುತ್ತೆ, ಟೀಚರ್ಸ್ ಇರ್ತಾರೆ, ಫೆಸಿಲಿಟಿ ಇರುತ್ತೆ, ಎಲ್ಲ ಓಕೆ, ನಮಗೆ ಅದಕ್ಕೆ ವಿರೋಧನೇ ಇಲ್ಲ. ಸರ್ಕಾರಿ ಶಾಲೆ ಚೆನ್ನಾಗಿ ಮಾಡ್ತೀರಾ, ಅದಕ್ಕೆ ನಮ್ಗೆ ನಮ್ಮ ಇದು ಸ್ವಾಗತ ಇದೆ. ಆದ್ರೆ ನೀವು ನಿಟ್ಟೂರಲ್ಲಿ ದೊಡ್ಡ ಶಾಲೆ ಮಾಡ್ತೀವಂತ ಹೇಳ್ಬಿಟ್ಟು 12 ಹಳ್ಳಿ ಸುತ್ತಮುತ್ತಲ್ ಇರುವಂತ ಸರ್ಕಾರಿ ಶಾಲೆಗಳನ್ನ ಮುಚ್ಚಕ್ಕೇನು ಹೋಗ್ತಾ ಇದ್ದೀರಾ, ವಿಲೀನ ಮಾಡ್ತೀವಂತ ಹೇಳ್ತಿದ್ದೀರಾ, ಇದನ್ನ ನಾವು ಒಪ್ಪಲ್ಲ. ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಇಲ್ಲಿ ನಿಂತ್ಕೊಂಡು ಸದನದಲ್ಲಿ ಹೇಳ್ತಾರೆ, ನಮ್ಮ ರಕ್ತದಲ್ಲಿ ಏನು ಕನ್ನಡ ಇದೆ, ನಾವು ಒಂದೇ ಒಂದ್ ಮಗು ಇದ್ರು ಸರ್ಕಾರಿ ಶಾಲೆ ಮುಚ್ಚಲ್ಲ ಅಂತ. ಹಾಗಿದ್ಮೇಲೆ ಈ ನೋಟಿಸ್ ಏನು ಹಂಗಿದ್ರೆ? ರಾಮನಗರದ ಚನ್ನಪಟ್ಟಣದಲ್ಲಿ 70 ಜನ 80 ಜನ 100 ಮಕ್ಕಳಿರುವಂತ ಸರ್ಕಾರಿ ಶಾಲೆನ ಮುಚ್ಚಕ್ಕೆ ವಿಲೀನ ಮಾಡಕ್ ಆದೇಶ ಕಳಿಸಿದ್ದಾರೆ. ಹಂಗಿದ್ರೆ ಇದೇನ್ ಹೇಳುತ್ತೆ? ಹೇಳದೆ ಒಂದು, ಅವ್ರ ನೋಟಿಸ್ ಅಲ್ಲಿ ಬರ್ತಿರೋದೇ ಇನ್ನೊಂದು. ಅದಕ್ಕೂ ಏನ್ ಸಂಬಂಧ? ಅದಕ್ಕೆ ನಾವು ಬೆಳಗಾವಿ ವೇತನ ಕೇಳಲು ಬೇಲೂರು ಪುರಸಭೆ ಕಚೇರಿಗೆ ಹೋದರೆ ಕಚೇರಿಗೆ ಬರಬೇಡಿ ಎಂದು ಕೇಸ್ ವರ್ಕರ್ ಪ್ರತೀಕ್ಷಾ ಹೇಳುತ್ತಾರೆ ಎಂದು ಹೊರಗುತ್ತಿಗೆ ನೌಕರರು ಪುರಸಭೆ ಅಧ್ಯಕ್ಷರ ಸಮ್ಮುಖದಲ್ಲೇ ಶಾಸಕ HK ಸುರೇಶ್ ಅವರಿಗೆ ದೂರು ನೀಡಿದ ಘಟನೆ ನಡೆಯಿತು. ನೌಕರರ ಪರವಾಗಿ ಪುರಸಭಾ ಸದಸ್ಯ AR ಅಶೋಕ್ ಮಾತನಾಡಿ, 29 ಹೊರಗುತ್ತಿಗೆ ನೌಕರರ ವೇತನ ಬಾಕಿ ಇದೆ. ಬಡ ನೌಕರರ ವೇತನವನ್ನ ಬಾಕಿ ಇಟ್ಟುಕೊಂಡರೆ ಅವರ ಜೀವನ ನಿರ್ವಹಣೆ ಹೇಗೆ ಸಾಧ್ಯ? ಪುರಸಭೆಯಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ ಎಂದು ಆರೋಪಿಸಿದರು. ಈ ವೇಳೆ ಶಾಸಕರು ಅಧ್ಯಕ್ಷರನ್ನ ಪ್ರಶ್ನಿಸಿದಾಗ ಪುರಸಭಾ ಅಧ್ಯಕ್ಷರಾದ ಉಷಾ ಸತೀಶ್ ಅವರು 1 ತಿಂಗಳ ವೇತನ ಮಾತ್ರ ಬಾಕಿ ಇದೆ ಎಂದು ಮಾಹಿತಿ ನೀಡಿದರು. ಆದರೆ ಇದನ್ನು ಒಪ್ಪದ ನೌಕರರು 2 ತಿಂಗಳ ವೇತನ ಬಾಕಿ ಇದೆ ಎಂದು ಸ್ಪಷ್ಟಪಡಿಸಿದರು. ಸ್ಥಳದಲ್ಲಿದ್ದ ಕೇಸ್ ವರ್ಕರ್ ಪ್ರತೀಕ್ಷಾ ಅವರನ್ನ ಶಾಸಕರು ಕರೆಸಿ ವಿಚಾರಿಸಿದರು. ಪ್ರತಿಕ್ರಿಯಿಸಿದ ಪ್ರತೀಕ್ಷಾ ಅವರು 1 ತಿಂಗಳು ವೇತನ ಮಾತ್ರ ಬಾಕಿ ಇದೆ. ಈ ಕುರಿತು ಟೆಂಡರ್ದಾರರು ಅಥವಾ ಮುಖ್ಯ ಅಧಿಕಾರಿಗಳನ್ನ ಪ್ರಶ್ನಿಸಬೇಕು. ನಾನು ಯಾರಿಗೂ ಕಚೇರಿಗೆ ಬರಬೇಡಿ ಎಂದು ಹೇಳಿಲ್ಲ ಎಂದು ಸ್ಪಷ್ಟನೆ ನೀಡಿದರು. ಈ ಹಿನ್ನೆಲೆಯಲ್ಲಿ ಶಾಸಕರು 1 ದಿನಗಳೊಳಗೆ ಹೊರಗುತ್ತಿಗೆಯ ನೌಕರರ ಬಾಕಿ ವೇತನವನ್ನು ಪಾವತಿಸುವಂತೆ ಸಂಬಂಧಪಟ್ಟ ಪುರಸಭಾ ಮುಖ್ಯಾಧಿಕಾರಿ ಬಸವರಾಜ್ ಶಿಗ್ಗಾವಿ ಅವರಿಗೆ ಸೂಚನೆ ನೀಡಿದರು.
ಈ ವೇಳೆ ಪುರಸಭಾ ಸದಸ್ಯರಾದ ಜಗದೀಶ್ ಶ್ರೀನಿವಾಸ್ ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ಅವ್ರ ಕೈಲಿ ಹೆಸರು ಹೇಳ್ತೀರಾ, ಇವ್ರು ಕೇಳ್ದಾಗ ಇಲ್ಲ ಅಂತೀರಾ? ಹೇಳಿಲ್ಲ ಅಂದ್ರೆ ನೀವು ಯಾವಾಗ್ಲೂ ಬಂದು ನಮ್ಮ ಹತ್ರ ಹೇಳ್ಕೊಂತೀರಾ ಪ್ರತೀಕ್ಷಾ ಅಂತ ಹೇಳ್ತಾರೆ. ಹೇಳಿ ಮತ್ತೆ ಪ್ರತೀಕ್ಷಾ ಅವರು ಸಂಬಳಕ್ಕೆಲ್ಲ ನೀರು ಹಾಕ್ಕೊಡ್ತೀರಿ ಅಂತಾರೆ. ಹೇಳ್ಬೇಕು ಹಂಗೆ ಹೇಳ್ತಾರೆ ಅವ್ರು ಹೇಳಕ್ಕೆ ಬರಬೇಡಿ ಆಫೀಸಿಗೆ ಅಂತ ಆಮೇಲೆ 1920 ಟೆಂಡರ್ ಆಗಿರೋದು, ಅದಾದ್ಮೇಲೆ ಇದುವರೆಗೂ ಟೆಂಡರ್ ಆಗಿಲ್ಲ ಸರ್. ರೂಲ್ ಇದು ನಾರ್ಮ್ಸ್ ಪ್ರಕಾರ 16 ಮೆಂಬರ್ಸ್ಗೆ ಅಷ್ಟೇ ನಮಗೆ ಪ್ರೊವಿಷನ್ ಇರೋದು. ಟೆಂಡರ್ನು ಹೊಸ ಟೆಂಡರ್ನು ಆಗಿಲ್ಲ, ಹಳೆ ಟೆಂಡರ್ನೇ ಕಂಟಿನ್ಯೂ ಮಾಡ್ತಿದ್ದೀವಿ. ಆಡಿಟಲ್ಲಿ ನಾನು ಕೇಳ್ತಾ ಇದ್ದೀನಿ. ಈಗ ಮತ್ತೊಮ್ಮೆ ಹೆಡ್ಲೈನ್. ಹಾಸನ ಜಿಲ್ಲಾ ನ್ಯಾಯಾಲಯಕ್ಕೆ ಬಾಂಬ್ ಬೆದರಿಕೆ ಸಂದೇಶ. ಪೊಲೀಸ್ ಹಾಗೂ ಬಾಂಬ್ ನಿಷ್ಕ್ರಿಯ ದಳ ಸ್ಥಳಕ್ಕೆ ರವಾನೆ. ಬೆದರಿಕೆ ಸಂದೇಶ ಮೂಲ ಪತ್ತೆಗೆ ತನಿಖೆ ಆರಂಭ. ಚನ್ನರಾಯಪಟ್ಟಣ ಮಹಾಲಕ್ಷ್ಮಿ ಸ್ವೀಟ್ಸ್ನಲ್ಲಿ ಮುಂಜಾನೆ ಬೆಂಕಿ ಅವಘಡ. ಬೇಕರಿ ಹಿಂಭಾಗದಲ್ಲಿ ರಾತ್ರಿ ವೇಳೆ ಮದ್ಯಪಾನ ಧೂಮಪಾನ ನಡೆದ ಶಂಕೆ. ಘಟನೆಯಲ್ಲಿ ಅಂದಾಜು 20,000ಕ್ಕೂ ಹೆಚ್ಚು ಅಧಿಕ ನಷ್ಟ. ಕೊರಟಗೆರೆ ದರೋಡೆ ಪ್ರಕರಣಕ್ಕೆ ಅಂತ್ಯ. ತಾಯಿಯ ಪ್ರಾಪ್ತಿ ಬಾಲಕಿಯ ಮೇಲೆ ದರೋಡೆ. 14 ವರ್ಷ ಬಳಿಕ ಆರೋಪಿಗಳಿಗೆ ಕಠಿಣ ಶಿಕ್ಷೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.